ಇವತ್ತು ನಾಳೆ 18ನೇ ತಾರೀಕು ದಿವಸ ನಡೀತಕ್ಕಂಥ ವಿಧಾನ ಪರಿಷತ್ತಿಗೆ ದ್ವೈವಾರ್ಷಿಕ ಚುನಾವಣೆಯ ಮತದಾನ. ಆ ಮತದಾನದ ಅಂಗವಾಗಿ ಇವತ್ತು ಹೊಸದಾಗಿ ನಮ್ಮ ನಾಯಕರಾದಂಥ ಡಿ.ಕೆ. ಶಿವಕುಮಾರ್ ಅವರು CLP ಅಧ್ಯಕ್ಷರಾಗಿ ಆಯ್ಕೆ ಆದ ನಂತರ ಪ್ರಥಮ ಸಭೆ CLP ಸಭೆ ಪ್ರಥಮ ಸಭೆಯನ್ನು ಈ ಒಂದು ಬಿಡದಿ ವಂಡರ್ಲಾ ರಿಸಾರ್ಟ್ನಲ್ಲಿ ನಮ್ಮೆಲ್ಲ 136 ಶಾಸಕರನ್ನ ಇಲ್ಲಿ ಕರೆಯಲಾಗಿದೆ. ಆ ಎಲ್ಲ ಶಾಸಕರು ಕೂಡ ಸಮಯಕ್ಕೆ ಸರಿಯಾಗಿ 6 ಗಂಟೆಗೆ ಬರ್ತಾ ಇದ್ದಾರೆ. ನಿನ್ನೆ ನಾನು ಸುರ್ಜೇವಾಲಾ ಸಾಹೇಬರು ಕೂಡ ನಾವು ಶಿವಕುಮಾರ್ ಸಾಹೇಬ್ ಭೇಟಿಯಾಗಿ ಹೇಳಿದ್ದೀವಿ, ಅವರು ಕೂಡ ಬರ್ತಾ ಇದ್ದಾರೆ. ಇವತ್ತು ಮಧ್ಯಾಹ್ನ ಸಿದ್ದರಾಮಯ್ಯ ಸಾಹೇಬರು ಕೂಡ ಹೇಳಿದ್ದೀವಿ, ನಮ್ಮ ಮುಖ್ಯಮಂತ್ರಿಗಳು ಅವರು ಕೂಡ ಬರ್ತಾ ಇದ್ದಾರೆ, ಮುಖ್ಯಮಂತ್ರಿಗಳು ಬರ್ತಾ ಇದ್ದಾರೆ. ಸಮಯಕ್ಕೆ ಸರಿಯಾಗಿ 6 ಗಂಟೆಗೆ ಬರ್ತಾ ಇದ್ದಾರೆ. ಮತ್ತು ನಮ್ಮ ಪಕ್ಷದ ನೂತನವಾಗಿ ಅಧ್ಯಕ್ಷರಾಗಿ ಆಯ್ಕೆಯಾಗಿರ್ತಕ್ಕಂಥ ಹರಿಪ್ರಸಾದ್ ಅವರು 4 ಜನ ಮತ್ತು ಡೆಲ್ಲಿಯಿಂದ ಬಂದಿರತಕ್ಕಂಥ ಎಲ್ಲ ಮುಖಂಡರ ಒಂದು ನೇತೃತ್ವದಲ್ಲಿ ಸಭೆ 6 ಗಂಟೆಗೆ ಕರೆಯಲಾಗಿದೆ. ಈ 6 ಗಂಟೆಗೆ ಸಭೆಯಲ್ಲಿ 18ನೇ ತಾರೀಕಿನ ದಿವಸ ನಡೀತಕ್ಕಂಥದ ಮತದಾನದ ಪ್ರಕ್ರಿಯೆ ನಮ್ಮ ಒಂದು ಮಾಡರ್ನ್ ಬ್ಯಾಲೆಟ್ ಪೇಪರ್ ಕೊಟ್ಟಿದ್ದಾರೆ. ಒಂದಾದ ನಂತರ ಯಾರ್ಯಾರಿಗೂ ಎಷ್ಟೆಷ್ಟು ಮತ ಯಾರಿಗೆ ಹಾಕ್ಬೇಕಂತಕ್ಕಂಥದ್ದು ಕೂಡ ಸ್ವಲ್ಪ ಟ್ರೈನಿಂಗ್ ಕೊಡ್ತಕ್ಕಂಥದ್ದು ಮತ್ತು ಇನ್ನಿತರ ವಿಷಯಗಳ ಬಗ್ಗೆ ಕೂಡ ಚರ್ಚೆ ಆಗ್ತಕ್ಕಂಥದ್ದು, ಅದು ಅಧ್ಯಕ್ಷರ ಅಪ್ಪಣೆ ಮೇರೆಗೆ ಆಗ್ತಕ್ಕಂಥ ಚರ್ಚೆ ಕೂಡ ಇಲ್ಲಿ ನಡೀತದೆ. ಏನ್ರಿ ಅವರು ಇವತ್ತಿನ ದಿವಸ CLPಯಲ್ಲಿ ಅಧ್ಯಕ್ಷರು ಮತ್ತೆ ಉಳಿದ ವಿಷಯಗಳ ಬಗ್ಗೆ ಕೂಡ ಚರ್ಚೆ ಮಾಡ್ತಾರೆ. ಆದ ಕಾರಣ ಈಗ ನಮ್ಮ ಸಭೆ ಇವತ್ತಿನ 6 ಗಂಟೆಗೆ ಪ್ರಾರಂಭವಾಗಿ ನೂತನವಾಗಿ ಮುಖ್ಯಮಂತ್ರಿಗಳು ಆಯ್ಕೆಯಾಗಿದ್ದಾರೆ, ನೂತನವಾಗಿ ನಮ್ಮ ಪಕ್ಷದ ಅಧ್ಯಕ್ಷರು ಆಯ್ಕೆಯಾಗಿದ್ದಾರೆ ಮತ್ತು ನಮ್ಮ ಉಸ್ತುವಾರಿ ಈ ಭಾಗದ ಪ್ರಧಾನ ಕಾರ್ಯದರ್ಶಿ ಆದ ಸುರ್ಜಾ ಅವರು ಕೂಡ ಆಗಮಿಸ್ತಾ ಇದ್ದಾರೆ. ಕೆಲವೊಂದು ಜನ ಇವತ್ತು ಬರ್ತಾ ಇಲ್ಲ, ಕೆಲವೊಂದು 3-4 ಜನ ಅವರು ಆರಾಮಿಲ್ಲರ ಬಟ್ಟಿಗೆ ಬೇರೆ ಕಾರ್ಯಕ್ರಮಗಳಿಂದ ಇದ್ದ ಕಾರಣ ಮೈ ಹುಷಾರಿಲ್ಲರ ಬಟ್ಟಿಗೆ ಅವರು ಪತ್ರವನ್ನು ಕೊಟ್ಟಿದ್ದಾರೆ. ಅವರು 18ನೇ ತಾರೀಕು ದಿವಸ ಮತ ಹಾಕಲಿಕ್ಕೆ ಅಲ್ಲೇ ಬರ್ತಾರೆ. ಎಲ್ಲ ಅವ್ರು ಕೊಟ್ಟಿದ್ದಾರೆ ಲೆಟ್ರಲ್ಲಿ, ಅದನ್ನು ಅಲ್ಲೇ ಮೀಟಿಂಗ್ನಲ್ಲಿ ಹೇಳ್ತೀನಿ. ಅವರು ಅಲ್ಲೇ ವೋಟ್ ಹಾಕಲಿಕ್ಕೆ ಬರ್ತಾರೆ. ಈ ರೀತಿಯಿಂದ ಯಾವುದೇ ರೀತಿಯಿಂದ ತೊಂದರೆ ಇಲ್ಲದೆ ನಮ್ಮ ಒಂದು CLP ಸಭೆಯಲ್ಲಿ ನಿರ್ಣಯ ಆಗ್ತದೆ. ಮತದಾನದ ವಿವರ, ಮತದಾನ ಮಾಡ್ತಕ್ಕಂಥ ರೋಮನ್ ಅಂಕಿ 1 ಬರಿತಕ್ಕಂಥ ರೋಮನ್ ಅಂಕಿ ಮಾಡ್ತಕ್ಕಂಥದ್ದು, ಬೇರೆ ಕನ್ನಡ ಇಂಗ್ಲೀಷ್ ಯಾವುದೇ ಏನಪ್ಪ ಬರಿತಕ್ಕಂಥದ್ದಲ್ಲ, ಅವೆಲ್ಲವನ್ನ ಹೇಳ್ತಕ್ಕಂಥದ್ದು, ಮಾತನಾಡ್ತಕ್ಕಂಥದ್ದು ಚರ್ಚೆಯಲ್ಲಿ ಭಾಗವಹಿಸಿ. ನಮ್ಮಲ್ಲಿ ಪರಿಣಿತರು ಇರ್ತಾರೆ, ಎಲ್ಲರಿಗೂ ತರಬೇತಿಯನ್ನು ಗೊತ್ತಿದ್ದಿದ್ದ ಅದೇ ಮಾತನ್ನ ಹೇಳ್ತಾರೆ. ಆಗಲ್ಲ ಸರ್, ಆಗಲ್ಲ. ನಾವು ಮೊದಲೇ ಇದು ಪ್ರಾಕ್ಟೀಸ್ ಮಾಡ್ತಾನೆ, ಏನು ಆಗೋದಿಲ್ಲ. ಯಾರು ಇದ್ದರು ಕೊಡ್ತಾರ, ಮುಗ್ರಪ್ಪವ್ರು ಇರ್ತಾರ, ಹಸನಪ್ಪವ್ರು ಇರ್ತಾರ, ಬೇರೆ ಬೇರೆ ಬಂದು ನಮ್ಮಲ್ಲಿ ಶಾಸಕರೇ ಕೊಡ್ತಾರ. ಅದ್ರ ಎಲ್ಲರಿಗೂ ನಾಲೆಜ್ ಇದೆ ಅದ್ರ ಬಗ್ಗೆ. ಅದು ಮಾಡ್ಬೋದು. ನಮ್ಮ CLP ಸಭೆಯಲ್ಲಿ ಒಬ್ಬೊಬ್ಬರಿಗೆ ಇಷ್ಟಿಷ್ಟು ಓಟ್ ಅಂತ ಹೇಳಿ ತಂಡಗಳನ್ನು ಮಾಡಿ ಅವರಿಗೆ ಸೂಚನೆ ಕೊಡ್ತಾರೆ, ಅದ್ರ ಪ್ರಕಾರ ವೋಟಿಂಗ್ ಆಗ್ತದೆ. ನಿಮ್ಮ ಅಭ್ಯರ್ಥಿಗಳು ಎಲ್ಲರೂ ಕೂಡ ಗೆಲ್ಲುವಷ್ಟು ಮತಗಳಿದೆ ಸರ್, ಏನಾದ್ರು ವ್ಯತ್ಯಾಸ ಆಗ್ತಕ್ಕಂಥ ಪ್ರಶ್ನೆನೇ ಇಲ್ಲ. ನಮ್ಮಲ್ಲಿ 136 ಈಗಾಗಲೇ ಮತಗಳಿವೆ. 2 ನಮ್ಮಲ್ಲಿ ಗೈರಾಗಿದ್ದಾರೆ. ಬೇರೆ ಏನಪ್ಪ ಅಂದ್ರೆ ಉಚ್ಚಾಟಿತ ಸದಸ್ಯರು ಇನ್ನಿತರ ಓಟುಗಳು ನಮಗೆ ಬರ್ತಕ್ಕಂಥ ವಾತಾವರಣದ ಹಿನ್ನೆಲೆಯಲ್ಲಿ ನಮ್ಮ ಮುಖ್ಯಮಂತ್ರಿಗಳು ಅಧ್ಯಕ್ಷರು ಆ ರೀತಿ ಸ್ಟ್ರಾಟಜಿ ಮಾಡಿ ನಮ್ದು ಏನಪ್ಪ ಅಂದ್ರೆ ನಮ್ಮ ಮತಗಳು ಗಟ್ಟಿಯಾಗಿ ಇರ್ತವೆ, ನಮ್ಮ ಅಭ್ಯರ್ಥಿಗಳು ಎಲ್ಲರೂ ಆರಿಸಿ ಬರ್ತಾರೆ. ಕಾಂಗ್ರೆಸ್ ಮತಗಳನ್ನ ಸೆಳೀಲಿಕ್ಕೆ ಯಾರಿಂದ ಸಾಧ್ಯ ಇಲ್ಲ. ಯಾವಾಗಲೂ ಕೂಡ ತಾವು ನೋಡಿದ್ರಿ, ಮೊನ್ನೆ ಅನೇಕ ಊಹಾಪೋಹಗಳಿದ್ದು, ಈ ಮುಖ್ಯಮಂತ್ರಿ ನಾಯಕತ್ವ ಬದಲಾವಣೆಯಲ್ಲಿ ಹಾಗಾಗ್ತದೆ ಹೀಗಾಗ್ತದೆ, ಸುಮ್ಮನೆ ಊಹಾಪೋಹ. ಯಾರೂ ನಮ್ಮಲ್ಲಿ ಹೈಕಮಾಂಡ್ ಮಾತು ಮೀರೋದಿಲ್ಲ, ಹೈಕಮಾಂಡ್ ಬಿಟ್ಟು ಹೋಗೋದಿಲ್ಲ. ಹೈಕಮಾಂಡಿನ ಏನು ಆದೇಶ ಇರ್ತದೆ, ಸನ್ಮಾನ್ಯ ಸುರ್ಜೇವಾಲಾ ಅವರು, ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಈಗಾಗಲೇ ಅವರಿಗೆ ಆದೇಶವನ್ನು ಕೊಟ್ಟಿದ್ದಾರೆ. ಅದರಲ್ಲಿ ಏನಪ್ಪ ಅಂದ್ರೆ ನಮ್ಮ ಡಿ.ಕೆ. ಶಿವಕುಮಾರ್ ಅವರು, ಸಿದ್ದರಾಮಯ್ಯರು ಏನು ಒಂದು ಆದೇಶ ಕೊಡ್ತಾರೆ, ಅದಕ್ಕೆ ಎಲ್ಲರೂ ಶಿರಸಾವಹಿಸಿ ಪಾಲನೆ ಮಾಡ್ತಾರೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.